ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಣುಸ್ A1 ಕಿಚನ್. ಇವತ್ತು ನಾವು ಮುಂಬೈಯ ಫೇಮಸ್ ಸ್ನ್ಯಾಕ್ ಬಟಾಟ ವಡ ಮಾಡಲಿಕ್ಕಿದ್ದೇನೆ. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ನ ರಿಕ್ವೆಸ್ಟ್ ಮೇರೆಗೆ ಇವತ್ತಿನ ರೆಸಿಪಿಯನ್ನು ಕನ್ನಡದಲ್ಲೇ ಮಾಡಲಿಕ್ಕಿದ್ದೇನೆ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಅರ್ಧ ಕಿಲೋ ಬಟಾಟೆ, 5 ರಿಂದ 6 ಕಾಯಿ ಮೆಣಸು, 7 ಬೆಳ್ಳುಳ್ಳಿ ಫ್ಲೇಕ್ಸ್, ಶುಂಠಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದುಬೇಳೆ, ಸ್ವಲ್ಪ ಮೆಣಸುಡಿ, ಚಿಟಿಕೆಯಷ್ಟು ಅರಿಶಿನ ಹುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಆಪ್ಷನಲ್, ಬೇಕಾದರೆ ನಿಮಗೆ ಹಾಕ್ಬೋದು. ಇದು ಕಡಲೆ ಹಿಟ್ಟು ಮತ್ತು ಇದು ಬೇಸೊಪ್ಪು. ನಾವು ಇನ್ನು ಹಾಗಾದರೆ ಮಾಡುವ. ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡಿ ತೆಗೆದುಕೊಳ್ಬೇಕು. ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, 2 ಪುದೀನ ಇದೆ, ಕೊತ್ತಂಬರಿ ಸೊಪ್ಪು. ಈ ಥರ ಜರ್ಜರಿ ಇರಲಿ, ತುಂಬ ನೈಸ್ ಮಾಡಲಿಕ್ಕೆ ಹೋಗಬೇಡಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಫ್ಲೇಕ್ಸ್ ತುಂಬ ದಪ್ಪ ಇದ್ದರೆ ಅದನ್ನು ಕಟ್ ಮಾಡಿ ಹಾಕಿ. ಹಾಗೆ ಎಣ್ಣೆ ಹಾಕಬೇಕು, ಕುಕ್ಕಿಂಗ್ ಆಯಿಲ್ ಮತ್ತು ಸಾಸಿವೆ, ಬೇಸೊಪ್ಪು, ಹಿಂಗಾಗಿ ಬೇಯಿಸಿದ ಬಟಾಟೆಯನ್ನು ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಳಿ. ತುಂಬ ಸ್ಮ್ಯಾಶ್ ಮಾಡಬಾರ್ದು. ಅದಕ್ಕೆ ಒಗ್ಗರಣೆಯನ್ನು ಮಾಡಿಟ್ಟು ಅದನ್ನು ಹಾಕಿಕೊಳ್ಳಿ. ನಿಮ್ಮ ಕಾಯಿ ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕಿಕೊಳ್ಳಿ. ನಾವು ಮಾಡಿಟ್ಟ ಬಟಾಟೆ ಮಿಶ್ರಣವನ್ನು ಈ ಸೈಜಲ್ಲಿ ಉಂಡೆ ಮಾಡಿಡಿ. ನಿಮಗೆ ಹೇಗೆ ಬೇಕು, ದೊಡ್ಡ ಸೈಜ್ ಆದರೆ ದೊಡ್ಡ ಸೈಜ್ ಮಾಡ್ಬೋದು, ಮೀಡಿಯಮ್ ಆದರೆ ಮೀಡಿಯಮ್ ಸಹ ಮಾಡ್ಬೋದು. ಮಾಡೋ ಮೊದಲು ಉಪ್ಪೆಲ್ಲ ಸರಿ ನೋಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀರಲ್ಲ, ಅದನ್ನು ಸರಿ ನೋಡಿಕೊಳ್ಳಿ. ಉಪ್ಪು ಬೇಕಾ ಹೇಳಿ, ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ವಡ ಕಾಯಿಸಲಿಕ್ಕೆ ಹಿಟ್ಟು ತಯಾರು ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಬೇಕಿಂಗ್ ಸೋಡಾ, ಸ್ವಲ್ಪ ಅರಿಶಿನ ಹುಡಿ, 1/4 ಸ್ಪೂನಿನಷ್ಟು ಮೆಣಸುಡಿ. ಯಾಕಂದರೆ ನಾವು ಅದಕ್ಕೆ ಕಾಯಿ ಮೆಣಸು ಹಾಕಿರ್ತೇವೆ, ಹಾಗೆ ಹೆಚ್ಚು ಖಾರ ಬೇಡ. ಈ ಬ್ಯಾಟರನ್ನು ಹೆಚ್ಚು ತೆಳು ಮಾಡಬಾರ್ದು, ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇಡಬೇಕು ಇದಕ್ಕೆ. ಇಷ್ಟು ದಪ್ಪ ಇರಬೇಕು. ಫ್ರೆಂಡ್ಸ್ ನೋಡಿ, ತುಂಬ ಸ್ವಾದಿಷ್ಟ ಆಗ್ತದೆ ಇದು. ಇದನ್ನು ನೀವು ಪುದೀನ ಚಟ್ನಿ ಒಟ್ಟಿಗೆ ಸಹ ತಿನ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.